ಆಪ್ತಮಿತ್ರ ಆಪ್ತಮಿತ್ರ ಚಿತ್ರದ ನಿರ್ದೇಶಕರು ಪಿ ವಾಸು ಅವರು ನಮ್ಮ ಜೊತೆ ಇದ್ದಾರೆ. ಮಾತಾಡೋಣ. ನಮಸ್ತೆ ಪಿ ವಾಸು ಅವರೇ. ನಮಸ್ತೆ ಸರ್. ಸರ್, ದ್ವಾರಕೀಶ್ ಅವರನ್ನ ಕಳ್ಕೊಂಡಿದ್ದೀವಿ ಇವತ್ತು. ಆಪ್ತಮಿತ್ರದಂತಹ ಒಂದು ಸೂಪರ್ ಡೂಪರ್ ಹಿಟ್ ಸಿನಿಮಾ ಕೊಟ್ರಿ ನೀವು ಮತ್ತೆ ದ್ವಾರಕೀಶ್ ಅವರ ಒಂದು ಜೋಡಿ. ಸೊ ಈ ಸಂದರ್ಭದಲ್ಲಿ ಅವರನ್ನು ಹೇಗೆ ನೆನಪು ಮಾಡ್ಕೋತೀರಾ ಸರ್? ಏನ್ ಸರ್, ಏನ್ ಹೇಳಿ ಸರ್, ದೊಡ್ಡ ಪ್ರೊಡ್ಯೂಸರ್ ನಾವು ಕನ್ನಡ ಇಂಡಸ್ಟ್ರಿಗೆ ಮಾತ್ರ ಅಲ್ಲ ಸರ್, ಇಂಡಿಯನ್ ಇಂಡಸ್ಟ್ರಿನ ಇಸ್ ಲೂಸಿಂಗ್ ಎ ವಂಡರ್ಫುಲ್ ಪ್ರೊಡ್ಯೂಸರ್ ಅಂತ ನಾನು ಹೇಳ್ತೀನಿ. ನಿಜ ಸರ್, ನಿಜ. ಏನಂದ್ರೆ ಈ ಹಸ್ ಪ್ರೊಡ್ಯೂಸ್ಡ್ ಹಿಂದಿ, ಹಸ್ ಪ್ರೊಡ್ಯೂಸ್ಡ್ ತೆಲುಗು, ತಮಿಳ್, ಕನ್ನಡ. ಅಂಡ್ ಕನ್ನಡನಲ್ಲಿ ಈ ವಾಸ್ ಅ ಕಿಂಗ್ ಇನ್ ಕನ್ನಡ ಇಂಡಸ್ಟ್ರಿ. ನಿಜ ನಿಜ. ಅಂಡ್ ಪ್ರೊಡ್ಯೂಸರ್ ಅಂದ್ರೆ ಒಂದು ಟೇಸ್ಟ್ಫುಲ್ ಪ್ರೊಡ್ಯೂಸರ್. ಏನ್ ಬೇಕು ಡೈರೆಕ್ಟರ್ಗೆ, ಆ ಪಿಕ್ಚರ್ಗೆ ಏನ್ ಖರ್ಚು ಮಾಡ್ಬೇಕು ಏನೇ ನೋಡಲ್ಲ ಸರ್. ಸಚ್ ಅ ಗ್ರೇಟ್ ಪರ್ಸನ್, ಸಚ್ ಅ ಟೇಸ್ಟ್ಫುಲ್ ಮ್ಯಾನ್. ನಾಟ್ ಓನ್ಲಿ ಅ ಪ್ರೊಡ್ಯೂಸರ್, ವೆರಿ ಗುಡ್ ಆಕ್ಟರ್, ವೆರಿ ಗುಡ್ ಡೈರೆಕ್ಟರ್, ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್ ಒಬ್ಬರನ್ನ ನಾವು ಇವತ್ತು ಲಾಸ್ ಮಾಡಿದ್ವಿ ಸರ್. ಅದೇ ನಿಜ ನಿಜ ಸರ್, ನಿಜ. ಆ್ಯಂಡ್ ಐ ಥಿಂಕ್ ಸರ್ ಆಪ್ತಮಿತ್ರ ಆದ್ಮೇಲೆ ಮತ್ತೆ ಒಂದು ಸೆಕೆಂಡ್ ನೀವು ವರ್ಕ್ ಮಾಡಿದ್ದು 2019 ಆಯುಷ್ಮಾನ್ ಭವ ಸಿನಿಮಾ ಅಲ್ಲ ಸರ್? ಹಿ ಇಸ್ ದ ಪ್ರೊಡ್ಯೂಸರ್ ಅಂಡ್ ನೀವು ಡೈರೆಕ್ಟರ್ ಆಗಿದ್ರಿ. ಹೌದೌದು. ಎಸ್ ಸರ್. ಕೆಲವೊಂದಷ್ಟು ಇನ್ಸಿಡೆಂಟ್ ಸರ್ ಅವ್ರ ಜೊತೆಗೆ. ಹಾಂ ಸರ್. ಎಸ್ ಸರ್, ಆ ಟೈಮ್ನಲ್ಲಿ ಹಿ ವಾಸ್ ಲೈಕ್ ಅ ಫ್ರೆಂಡ್. ಹಿ ವಿಲ್ ಕಮ್ ಎವ್ರಿ ಡೇ. ಆ ಡಬಲ್ ಪಾಸಿಟಿವ್ ನೋಡಿದ ತಕ್ಷಣ ಹಿ ಲೈಕ್ ದ ಫಿಲಿಂ ವೆರಿ ಮಚ್ ಸರ್. ಎನ್ಕರೇಜ್ ಮಾಡ್ತಾರೆ. ಆ ತರಾನೇ ಇದೆ. ನೀನು ನಾನು 20 years 30 years ನಿಮ್ ಜೊತೆ ನಾನಿದ್ದೀನಿ, ನಾನು ನೋಡ್ತೀನಿ ನೀನು ಆ ಪ್ರಾರಂಭದಲ್ಲಿ ಏನಿದೆ, ಏನ್ ಮಾಡ್ತೀಯೋ ಅಲ್ಲಿಂದ ನೋಡ್ತೀನಿ. ಯು ಆರ್ ಸ್ಟಿಲ್ ಹ್ಯಾವಿಂಗ್ ದಟ್ ಎನರ್ಜಿ ಅಂತ ಯಾವಾಗಲೂ ಹಿ ವಿಲ್ ಗಿವ್ ಯು ಲಾಟ್ ಆಫ್ ಹೋಪ್ಸ್. He will encourage, sir. He will encourage the technicians. And he likes technicians. He loves technicians. Okay. ಅದು ತುಂಬಾ ಕಷ್ಟ ಸರ್. ಒಂದು ಪ್ರೊಡ್ಯೂಸರ್ ಟೆಕ್ನಿಷಿಯನ್ಸ್ ಲೈಕ್ ಮಾಡ್ತಾರೆ ಅಂದ್ರೆ ಅದು ತುಂಬಾ ಕಷ್ಟ. ಏನಂದ್ರೆ ಹೀರೋ ಅಂದ್ರೆ ಓಕೆ, ಹೀರೋ ಬೇಕು, ಹೀರೋ ಇಸ್ ಗ್ರೇಟ್ ಅಂತಾರೆ. ಆದ್ರೆ ಟೆಕ್ನಿಷಿಯನ್ ಇಸ್ ಗ್ರೇಟ್ ಅಂತ ಹೇಳೋದು ಪ್ರೊಡ್ಯೂಸರ್ చాలా ಕಮ್ಮಿ. ಸೊ he is like that. He is such a producer who appreciates everyone, not only any language. ಏ ಪಿಕ್ಚರ್ ನೋಡಿದ್ರೆ ಆ ಪಿಕ್ಚರ್ ಬಗ್ಗೆ ಮಾತಾಡ್ತಾರೆ, ಆ ಪಿಕ್ಚರ್ ನೋಡಿದ್ಯಾ ಅಂತ ಹೇಳ್ತಾರೆ. ಅದು ತಮಿಳ್ ಆಗ್ಲಿ, ಮಲಯಾಳಂ ಆಗ್ಲಿ, ತೆಲುಗು ಆಗ್ಲಿ, he will tell ಆ ಪಿಕ್ಚರ್ ನೋಡು ಏನ್ ಚೆನ್ನಾಗಿ ಮಾಡಿದ್ದಾರೆ. So he likes everyone. He likes a technician. He likes a film. He likes the artist. He loves cinema, sir. True sir. True cinema. He loves cinema. So we are losing a person who loves cinema. ಕರೆಕ್ಟ್. ದಟ್ ಇಸ್ ಮೋರ್ ಪೇನ್ಫುಲ್ ಅಂತ ಅನ್ಸುತ್ತೆ. ಹಾಗೆ ಸರ್, ಬಹುಶಃ ಅವರು ಕೂಡ ಒಬ್ಬ ನಿರ್ದೇಶಕನಾಗಿ, ಒಬ್ಬ ಪ್ರೊಡ್ಯೂಸರ್ ಆಗಿದ್ದರಿಂದಾಗಿ ನೀವು ಹೇಳ್ತಾ ಇದ್ರಿ ಟೆಕ್ನಿಷಿಯನ್ ಅನ್ನ ಇಷ್ಟಪಡೋದಿದೆಯಲ್ಲ, ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟು ನೀನು ಮಾಡು ಅಂತ ಹೇಳುವಂಥದ್ದಿದೆಯಲ್ಲ, ಬಹುಶಃ ಬೀಯಿಂಗ್ ಅ ಡೈರೆಕ್ಟರ್ ಅದು ಅವರಲ್ಲಿ ಇನ್ಬಿಲ್ಟ್ ಇತ್ತು ಅಂತ ಅನ್ಸುತ್ತೆ ಪಿ ವಾಸು ಅವರೇ. ಹೌದು ಸರ್. ಈಸ್ ಡೈರೆಕ್ಟರ್ ಅಂದ್ರೆ he will not involve in the direction. ಓಕೆ. He will not tell what he knows, what is coming. ಒಬ್ಬ ಡೈರೆಕ್ಟರ್ ಒಂದು ಬುಕ್ ಮಾಡಿದ ತಕ್ಷಣ ಅವರು ನಂಬಿಕೆ ಇದೆ ಅವತ್ತೆ. Okay. So he will just be quiet, he will follow and he will enjoy, sir. Each and every part when I was doing ಆಪ್ತಮಿತ್ರ, ಈ ಕಾಮಿಡಿ ನಾನು ಆಕ್ಟ್ ಮಾಡ್ತೀನಿ, ತೋರಿಸ್ತೀನಿ. ನನ್ನ ಹಿಂದೆ ಒಂದು ಟ್ಯಾಪ್ ಮಾಡ್ತಾರೆ, ಏನಯ್ಯ ಏನ್ ಟೈಮಿಂಗ್ ಅಯ್ಯ ಅಂತಿದ್ರು. ಇದು ಒಂದು ದೊಡ್ಡ ಆರ್ಟಿಸ್ಟ್ ಹತ್ರ ನಮ್ಗೆ ಆ ತರ ಒಂದು ಹೆಸರು ಬರ್ಬೇಕಂತೆ he must be a very tasteful person. ನಿಜ ಹೌದು. ಎಷ್ಟೋ ಸಲ ಹೇಳಿದ್ದಾರೆ ಸರ್ ನನ್ನ ಹತ್ರ, ಯು ಆರ್ ಅ ವೆರಿ ಗುಡ್ ಆಕ್ಟರ್, ಯು ಆರ್ ಟೆಲ್ಲಿಂಗ್ ವೆರಿ ನೈಸ್ಲಿ. ಸೊ ವಿಲ್ ಎನ್ಕರೇಜ್ ದ ಡೈರೆಕ್ಟರ್. ನಿಜ ದಟ್ಸ್ ಟ್ರೂ. ವಿ ಆರ್ ಇಂಪ್ರೆಸ್ಡ್ ಟು ಡೂ ಗುಡ್ ಫಾರ್ ಇಟ್ ಅಂತ ಒಂದು ಡೈರೆಕ್ಟರ್, ಅಂತ ಒಂದು ಟೆಕ್ನಿಷಿಯನ್. ನಿಜ ಆ್ಯಂಡ್ ದಟ್ಸ್ ಟ್ರೂ ಆಲ್ಸೋ ಸರ್. ಯಾಕಂದ್ರೆ ನಾವು ನಿಮ್ಮನ್ನ ನೋಡಿದೀವಲ್ಲ ಸೆಟ್ಟಲ್ಲಿ ಆಗಲಿ ಅಥವಾ ನಾವು ಮಾತಾಡುವಾಗಲೂ ಯು ಇನ್ಯಾಕ್ಟ್. ಸೊ ಆ್ಯಕ್ಟರ್ಸಿಗೆ ಅವರ ರೋಲನ್ನು ನೀವು ತುಂಬ ಚೆನ್ನಾಗಿ ಅದನ್ನು ಹೇಳ್ತಾ ಇರ್ತೀರಿ, ನೀವೇ ಆ್ಯಕ್ಟ್ ಮಾಡಿ ತೋರಿಸ್ಬಿಡ್ತೀರಿ ಹಿಂಗೆ ಬೇಕು ನನಗೆ ಅಂತ ಹೇಳಿ. ದಟ್ಸ್ ಮೋರ್ ಅನ್ಸುತ್ತೆ ದ್ವಾರಕೀಶ್ ಅವರನ್ನು ತುಂಬ ಇಷ್ಟ ಆಗಿದ್ದು ನಿಮ್ಮಲ್ಲಿ. ಎಸ್ ಸರ್. ಸೊ ಇವತ್ತು ಇಟ್ ಇಸ್ ಅ ವೆರಿ ರಿಮೆಂಬರಬಲ್ ಸರ್. ಐ ಲಾಸ್ಟ್ ಅ ಪರ್ಸನ್ ಇನ್ ಮೈ ಫ್ಯಾಮಿಲಿ ಸರ್. ಟ್ರೂ ಸರ್. ಲಾಸ್ಟ್ ಟೈಮ್ ನೀವು ಮಾತಾಡಿದ್ದು ಸರ್ ಅವ್ರ ಜೊತೆಗೆ ಏನಾದರೂ ಭೇಟಿ ಮಾಡಿದ್ರಾ ಕಡೆಯದಾಗಿ? ಇಲ್ಲ ಸರ್, ಯಾವಾಗಲೂ ನಾನು ಈ ಮದುವೆ ಇಲ್ಲದಿದ್ರೆ ಮನೆಗೆ ಹೋಗದೆ ಮಾತಾಡ್ತೀನಿ ಅಷ್ಟೇ. ಐ ವೆಂಟ್ ಅಂಡ್ ಮೆಟ್ ಸನ್ ದುಬೈ, ಸುಕೇಶ್, ಅವ್ರ ಹತ್ರ ಮಾತಾಡಿ ಬಂದೆ. ಸೊ ಐ ಆಮ್ ಒನ್ ಆಫ್ ದ ಫ್ಯಾಮಿಲಿ ಮೆಂಬರ್.
ಓಕೆ. I was like that and he kept me like that. ಮತ್ತಷ್ಟು ಸಿನಿಮಾ ಮಾಡೋ ಪ್ಲಾನ್ ಏನಾದರೂ ಇತ್ತಾ ಸರ್, ಆಲೋಚನೆಗಳು ಮುಂದೆ ಪ್ರಾಜೆಕ್ಟ್ಸ್ ಮಾಡಬೇಕು ಹೌದು, ಡಿಸ್ಕಷನ್? I spoke to Yogi what month back. ಏನ್ ಮಾಡ್ತೀಯ ಅಂತ ಚರಣ್ ಹತ್ರ ಇಟ್ಕೊಂಡು ಒಂದು ಪಿಕ್ಚರ್ ಮಾಡ್ತೀನಿ ಅಂತ ಹೇಳಿದ್ರು. ಓಕೆ. ಮಾತಾಡೋಣ, ಆಮೇಲೆ ಮಾತಾಡೋಣ, ನಾವು ಬರ್ತೀನಿ ಬ್ಯಾಂಗ್ಳೂರ್ ಬಂದು ನೋಡ್ತೀನಿ ಅಂತ ಹೇಳಿದೆ. That I spoke to Yogi 1 month back. ಎಸ್ ಸರ್. ಓಕೆ, ಥ್ಯಾಂಕ್ ಯು ಪಿ ವಾಸು ಅವರೇ, ನಮ್ಮ ಜೊತೆ ಮಾತನಾಡಿದ್ರಿ. ಇದು ಆಪ್ತಮಿತ್ರ ಚಿತ್ರದ ನಿರ್ದೇಶಕ ಪಿ ವಾಸು. ಕಡೆದಾಗಿ ಆಯುಷ್ಮಾನ್ ಭವ ಸಿನಿಮಾದಲ್ಲೂ ಕೂಡ ಅವರೇ ನಿರ್ದೇಶಕರಾಗಿದ್ದರು. ದ್ವಾರಕೀಶ್ ಅವರು ಪ್ರೊಡ್ಯೂಸ್ ಮಾಡಿದಂಥ ಒಂದು ಚಿತ್ರ. ಪಿ ವಾಸು ಅವರು ಕೂಡ ಹೇಳ್ತಾ ಇದ್ರು, ಒಬ್ಬ ಆ್ಯಕ್ಟರ್ ಆಗಿ ಸಿನಿಮಾದಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ನಿರ್ದೇಶಕರಾಗಿರ್ತಿರ್ಲಿಲ್ಲ, ಒಬ್ಬ ಆ್ಯಕ್ಟರ್ ಆಗಿ ಇರ್ತಾ ಇದ್ರು. ನಿರ್ದೇಶಕ ಏನು ಹೇಳ್ತಾರೋ ಅದನ್ನು ಚಾಚೂ ತಪ್ಪದೆ ಮಾಡ್ತಾ ಇದ್ರು. ಅದು ದ್ವಾರಕೀಶ್ ಅವರ ಒಂದು ದೊಡ್ಡ ಗುಣ ಅನ್ನುವಂಥದ್ದನ್ನು. ನಮ್ಮ ಜೊತೆಗೆ ಮಾತಾಡೋದಕ್ಕೆ ನಟಿ ಪ್ರಿಯಮಣಿ ಅವರಿದ್ದಾರೆ, ಮಾತಾಡೋಣ. ಪ್ರಿಯಮಣಿ ಅವರೇ ನಮಸ್ತೆ. ದ್ವಾರಕೀಶ್ ಅವ್ರನ್ನ ಇವತ್ತು ನಾವು ಕಳ್ಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಅವರನ್ನ ಹೇಗೆ ನೆನಪು ಮಾಡ್ಕೊಳ್ತೀರಿ ಪ್ರಿಯಮಣಿ ಅವರೇ? ದ್ವಾರಕೀಶ್ ಸರ್ ಏನ್ ಹೇಳೋದು, ಐ ಥಿಂಕ್ ಈಸ್ ಲೈಕ್ ನಂದು ಎಸ್ಪೆಷಲಿ ನನಗೆ ಒಂದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ತರ ಅವರು ಅವ್ರ ಸನ್ ಯೋಗೀಶ್. ಅವ್ರ ಪ್ರೊಡಕ್ಷನ್ ಇದ್ರಲ್ಲಿ ನಾನು 2 ಸಿನಿಮಾ ಮಾಡಿದ್ದೀನಿ, ವಿಷ್ಣುವರ್ಧನ ಅಂಡ್ ಚಾರುಲತಾ. ಅಂಡ್ ಯಾವಾಗ್ಲೂ ಅವ್ರು ಬಂದ್ರು, ಸೆಟ್ ಬಂದ್ರು, ಅವ್ರು ಯಾವಾಗ್ಲೂ ನಗ್ತಾ ಇರೋರು, ಅವ್ರ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡ್ತಿರೋರು. ನಮ್ ಶಾರ್ಟ್ ಎಲ್ಲ ನೋಡಿ ಮಗಳೇ ತುಂಬಾ ಚೆನ್ನಾಗಿ ಮಾಡಿದ್ಯಾ ಅಂತ ಯಾವಾಗ್ಲೂ ನೋಡಿದ್ರೇನೆ ಅವ್ರಿಗೆ ತುಂಬಾ ಒಂದ್ ಸ್ಮೈಲಿಂಗ್ ಫೇಸ್ ಅವ್ರಿಗೆ, ನಗ್ತಾ ಇರೋರು ಅವರು. ಅಂಡ್ ಇದೊಂದು ಒಂದ್ ಇವೆಂಟ್ಗೆ ನಾನು ಅವ್ರನ್ನ ಮೀಟ್ ಮಾಡಿದೆ. ಅವ್ರ ನಮ್ಮ ಅಪ್ಪ ಅಮ್ಮ ನಾನು ಮೀಟ್ ಮಾಡಿದ್ರು, ನಮ್ಮ ಮದ್ವೆಗೂ ಬಂದಿದ್ರು. ಸೊ ಇಟ್ಸ್ ಡೆಫಿನೆಟ್ಲಿ ಏನ್ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಇಟ್ಸ್ ಬಿಗ್ ಲಾಸ್ ಟು ದಿ ಇಂಡಸ್ಟ್ರಿ. ಅಂಡ್ ಖಂಡಿತ ಯೋಗೀಶ್ ಟ್ರೈ ಮಾಡಿದೆ, ಬಟ್ ಆಬ್ವಿಯಸ್ ನಾಟ್ ಏಬಲ್ ಟು ಗೆಟ್ ಥ್ರೂ. ಆಮೇಲೆ ಮಾತಾಡ್ತೀನಿ ಅವ್ರ ಜೊತೆ. ಬಟ್ ಖಂಡಿತ ತುಂಬಾನೇ ಒಂದು ದುಃಖದ ನ್ಯೂಸ್ ಇದು. ಏನ್ ಹೇಳೋದು, ಐ ವಿಶ್ ರೆಸ್ಟ್ ಇನ್ ಪೀಸ್ ಅಷ್ಟೇ. ಬಟ್ ಇಷ್ಟೊಂದು ಅವರು ಲೈಕ್ ಒನ್ ಜೆಮ್ ಟು ದ ಕನ್ನಡ ಇಂಡಸ್ಟ್ರಿ. ಎಷ್ಟೊಂದು ಒಳ್ಳೆ ರೋಲ್ಸ್ ಮಾಡಿದ್ದಾರೆ. ಏನ್ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ, ವರ್ಡ್ಸೇ ಇಲ್ಲ. ಏನೋ ಪ್ರಿಯಮಣಿ ಅವರೇ, ನೀವು ವಿಷ್ಣುವರ್ಧನ ಸಿನಿಮಾ ಮಾಡುವಾಗ ಸೊ ಆಗ ಸೆಟ್ಟಿಗೆ ಬರ್ತಾ ಇರ್ತಿದ್ರ ದ್ವಾರಕೀಶ್ ಅವರು? ಸೊ ನಿಮ್ಮ ಜೊತೆಗೆ ಮಾತಾಡುವಂಥದ್ದು ಅಥವಾ ಹೇಗೆ ಗೈಡ್ ಮಾಡೋದು? ಜಾಸ್ತಿ ವಿಷ್ಣುವರ್ಧನ ಅಲ್ಲಿ ಆಬ್ವಿಯಸ್ಲಿ ಯೋಗೀಶ್ ಇರೋರು. ಬಟ್ ಐ ಥಿಂಕ್ ಜಾಸ್ತಿ ಅವರು ಚಾರುಲತಾ ಸೆಟ್ ಬಂದಿದ್ರು. ಕೆಲವು ಸಾರಿ ವಿಷ್ಣುವರ್ಧನ ಸೆಟ್ಗೂ ಬಂದಿದ್ರು, ಸುದೀಪ್ ಜೊತೆ ನನ್ ಜೊತೆ ಎಲ್ಲ ಕೂತ್ಕೊಂಡು ಮಾತಾಡ್ತಿದ್ರು. ಅಂಡ್ ಯಾವಾಗ್ಲೂ ನಾನು ಒಂದ್ ಟೈಮಲ್ಲಿ ಬ್ಯಾಂಗ್ಳೂರಲ್ಲಿ ಇರುವಾಗ ಯಾವಾಗ್ಲೂ ಅವ್ರ ಮನೆಗ್ ಹೋಗುವಾಗ ಅವರು ಯೋಗೀಶ್ ಅವ್ರ ಏನೋ ಇಸ್ ವೈಫ್ ನಾಟ್ ವಿತ್ ಅವ್ರೆಲ್ಲರೂ ಕೊಂಡು ಐ ಸ್ಟಿಲ್ ರಿಮೆಂಬರ್ ಮದುವೆಗೆ ಅವ್ರನ್ನ ಹೋಗಿ ನಾನು ಇನ್ವೈಟ್ ಮಾಡಿದೆ, ಮನೆಗೆ ಹೋಗಿ ಇನ್ವೈಟ್ ಮಾಡಿದೆ ನಾನು. ಐ ಥಿಂಕ್ ಆ ಟೈಮಲ್ಲಿ ಅವರು HSR ಅಲ್ಲಿ ಎಲ್ಲೋ ಇದ್ರು, HSR ಲೇಔಟ್ ಅಲ್ಲಿ ಇದ್ರು ಅನ್ಸುತ್ತೆ. ನಾಟ್ ಅವ್ರು ಸರ್ಜಾಪುರ್ ಆ ಒಂದು ಏರಿಯಾಲಿ ಇತ್ತು. ಸೊ ಅಲ್ಲಿ ಹೋಗಿ ಅವ್ರನ್ನ ಮೀಟ್ ಮಾಡುವಾಗ ಏನೋ ಕೂತ್ಕೊಂಡು ಅವ್ರು ಯಾವಾಗ್ಲೂ ನನಗೆ ತೆಂಗಿನಕಾಯಿದು ಆ ಲಡ್ಡು ಕೊಡ್ತಾ ಇತ್ತು. ತಿನ್ನು ಮಗಳೇ, ಅಯ್ಯೋ ನನಗೆ ತುಂಬಾ ಇಷ್ಟ, ನೀನ್ ಆಕ್ಟಿಂಗ್ ಅಂದ್ರೆ ತುಂಬಾ ಇಷ್ಟ ಅಂತ ಯಾವಾಗ್ಲೂ ಹೇಳ್ತಾ ಇರೋರು. ಏನ್ ಹೇಳೋದು ಗೊತ್ತಾಗ್ತಲ್ಲ. ಐ ಥಿಂಕ್ ವಿಷ್ಣುವರ್ಧನ ಆದ್ಮೇಲೆ ಮತ್ತೆ ಬ್ಯಾಕ್ ಟು ಬ್ಯಾಕ್ ಅವ್ರದೇ ಬ್ಯಾನರ್ ಅಲ್ಲಿ ನಿಮಗೆ ಸಿನಿಮಾ ಮಾಡೋ ಅವಕಾಶ ಸಿಕ್ತು, ಚಾರುಲತಾ. ಅದು ಕೂಡ ವಿಮೆನ್ ಸೆಂಟ್ರಿಕ್ ಮೂವಿ, ಹೀರೋಯಿನ್ ಓರಿಯೆಂಟೆಡ್ ಮೂವಿ ಐ ಥಿಂಕ್ ಅಲ್ಲ? ಅವ್ರೆ ನನಗೆ ಫಸ್ಟ್ ಫೋನ್ ಮಾಡಿ, ಐ ಮೀನ್ ಚಾರುಲತಾ ಆಫರ್ ಯೋಗೀಶ್ ಅಂಡ್ ದ್ವಾರಕೀಶ್ ಸರ್ ಇಬ್ರು, ನನಗೆ ಇನ್ನೂ ಜ್ಞಾಪಕ ಇದೆ. ದ್ವಾರಕೀಶ್ ಸರ್ ನನಗೆ ಫೋನ್ ಮಾಡಿ ಹೇಳಿದ್ರು, ಮಗಳೇ ನೀನ್ ಇದ್ ಮಾಡಿದ್ರೆ ತುಂಬಾ ಚೆನ್ನಾಗಿರತ್ತೆ, ನೀನ್ ಫಿಟ್ ಫಾರ್ ಯು ಅಂತ ಹೇಳಿದ್ರು. ಸೊ ಅವ್ರು ಹೇಳಿದ್ಮೇಲೆ ನನಗೆ ಗೋ ಅಂತ ಹೇಳಕ್ಕೂ ಆಗಲ್ಲ. ಸೊ ಆ ಒಂದು ನಂಬಿಕೆಯಲ್ಲಿ ನಾನು ಪ್ರಾಜೆಕ್ಟ್ ಮಾಡಿದೆ. ಇಟ್ ಇಡ್ ರಿಯಲಿ ವೆಲ್ ಫಾರ್ ಆಲ್ ಆಫ್ ಅಸ್. ತುಂಬಾನೇ ಖುಷಿ ಆಯ್ತು. ಆಮೇಲೆ ಅವ್ರನ್ನ ಮೀಟ್ ಮಾಡಿತು, ನನಗೆ ಅವಶ್ಯಕತೆ ಸಿಕ್ತು. ಐ ಮೀನ್ ಐ ಗಾಟ್ ಅನ್ ಆಪರ್ಚುನಿಟಿ ಅವ್ರನ್ನ ಮೀಟ್ ಮಾಡಕ್ಕೆ. ಆಮೇಲೆ ಐ ಥಿಂಕ್ 2017 or 18 ಅದು ಲಾಸ್ಟ್ ಅವ್ರನ್ನ ಮೀಟ್ ಮಾಡಿದ್ದು. 19 ಐ ಥಿಂಕ್ ಒಂದು ಅವಾರ್ಡ್ ಫಂಕ್ಷನ್ ಇತ್ತು ಬ್ಯಾಂಗ್ಳೂರಲ್ಲಿ. ಐ ಥಿಂಕ್ ಅದು ಶಾರ್ಟ್ ಶಿ ಅವಾರ್ಡ್ ಸಮಥಿಂಗ್, ನನಗೆ ಜ್ಞಾಪಕ ಇಲ್ಲ. ಬಟ್ ಏನೋ ಒಂದು ಆ ತರ ಒಂದು ಅವಾರ್ಡ್ ಇದ್ರಲ್ಲಿ ಅವರೇ ನನಗೆ ಅವಾರ್ಡ್ ಕೊಟ್ರು. ಅವರು ಯೋಗೀಶ್ ಇಬ್ರು ಇದ್ರು. ಸ್ಟೇಜ್ ಅಲ್ಲಿ ಬಂದು ಅವ್ರು ನನಗೆ ಅವಾರ್ಡ್ ಕೊಟ್ರು. ದಟ್ ವಾಸ್ ದ ಲಾಸ್ಟ್ ಮೆಮರಿ ಅವ್ರ ಜೊತೆ. ಅದಾದ್ಮೇಲೆ ಆಬ್ವಿಯಸ್ಲಿ ಅವ್ರನ್ನ ಮೀಟ್ ಮಾಡಕ್ ಆಗ್ಲಿಲ್ಲ.
ವೆರಿ ಅಪ್ಸೆಟಿಂಗ್. ಅಲ್ಲಿ ಲೇಟ್, ಐ ಮೀನ್ ಆಲ್ಮೋಸ್ಟ್ ಒಂದು 2-3 years ಮುಂಚೆ ನಾನು ಯೋಗೀಶ್ ಅವ್ರನ್ನ ಮೀಟ್ ಮಾಡಿದೆ. ಅವ್ರು ಮೊನ್ನೆಗೆ ಬಂದಿದ್ರು ಇಲ್ಲಿ ಬಾಂಬೆಯಲ್ಲಿ. ಸೊ ಯಾವಾಗ್ಲೂ, ಅಂಡ್ ಲಾಸ್ಟ್ ಟೈಮ್ ಆಲ್ಸೋ ಅವ್ರ ಬರ್ತ್ಡೇ ಟೈಮ್, ಯೋಗೀಶ್ ಅವ್ರ ಬರ್ತ್ಡೇ ಟೈಮ್ಗೂ ನಾನು ಫೋನ್ ಮಾಡಿ ದ್ವಾರಕೀಶ್ ಸರ್ ಹೇಗಿದ್ದಾರೆ ಅಂತ ಕೇಳಿದೆ. ಈಸ್ ಫೈನ್ ಅಂತ ಹೇಳಿದ್ರು. ಎಲ್ಲ ಫೈನ್, ಬ್ಯಾಂಗ್ಳೂರ್ ಬರುವಾಗ ಮನೆಗ್ ಬಾ, ಬಸ್ ನೋಡು ಅಂತ ಯೋಗೀಶ್ ಹೇಳಿದ್ರು. ಐ ಸೆಡ್ ಹಾ, ನಾನು ಬರ್ತಾ ಇದ್ದೀನಿ, ಪ್ರಾಬಬ್ಲಿ ಮೇ ಎಂಡ್ ಅಲ್ಲಿ ನಾನು ಬರ್ತೀನಿ. ಬಂದ್ರೆ ಖಂಡಿತ ಮನೆಗೆ ಬಂದು ದ್ವಾರಕೀಶ್ ಸರ್ ಮೀಟ್ ಮಾಡ್ಬೇಕು. ತುಂಬಾ ಟೈಮ್ ಆಯ್ತು ಅವ್ರನ್ನ ಮೀಟ್ ಮಾಡಿದ್ದು ಅಂತ ನಾನು ಯೋಗೀಶ್ ಹತ್ರ ನಾನು ಹೇಳಿದೆ. ಓಕೆ. ಖಂಡಿತ ಈ ನ್ಯೂಸ್ ನಾನು ಎಕ್ಸ್ಪೆಕ್ಟ್, ಐ ಮೀನ್ ನನಗೂ ಶಾಕ್ ಆಯ್ತು. ಇವಾಗ ಜಸ್ಟ್ ಸ್ವಲ್ಪ ಮುಂಚೆ ಐ ಥಿಂಕ್ ನಾನು ಸೋಷಿಯಲ್ ಮೀಡಿಯಾ ನೋಡಿದೆ, ಅವಾಗಲೇ ನನಗೆ ಗೊತ್ತಾಯ್ತು, ಈ ತರ ನ್ಯೂಸ್ ಗೊತ್ತಾಯ್ತು. ಸೊ ಇಮಿಡಿಯೇಟ್ ಆಗಿ ಏನೋ ಆಬ್ವಿಯಸ್ಲಿ ನಾನು ಯೋಗೀಶ್ನ ಮಾತಾಡಕ್ ಟ್ರೈ ಮಾಡಿದೆ, ನಂಬರ್ ಸಿಗ್ಲಿಲ್ಲ. ನೋಡೋಣ, ಜಾಸ್ತಿ ನಾವು ಮಾತಾಡಕ್ಕೂ ಆಗ್ತಾ ಇಲ್ಲ, ಬಿಕಾಸ್ ಇಟ್ಸ್ ರಿಯಲಿ ಸ್ಯಾಡ್. ಹೌದು ಪ್ರೇಮಣಿ ಅವರೇ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಹೇಳ್ತಾರ ಈಸ್ ಲೈಕ್ ದೇ ಆರ್ ದ ಹೋಲ್ ಫ್ಯಾಮಿಲಿ. ಇನ್ಫ್ಯಾಕ್ಟ್ ಯಾವಾಗ್ಲೂ ದೇ ಆರ್ ಲೈಕ್ ಮೈ ವೆಲ್ ವಿಶರ್ಸ್. ಯಾವಾಗ್ಲೂ ಅಟ್ಲೀಸ್ಟ್ ಒನ್ಸ್ ಇನ್ ಅ ಮಂತ್, ಒನ್ಸ್ ಇನ್ 2 months ಯೋಗೀಶ್ ಅವ್ರು ಮಾತಾಡಿ, ನಾನು ಅವ್ರ ಜೊತೆ ಮಾತಾಡಿ ದ್ವಾರಕೀಶ್ ಸರ್ ಬಗ್ಗೆ ನಾನ್ ಕೇಳೋದು, ನನ್ನ ಫ್ಯಾಮಿಲಿ ಬಗ್ಗೆ ಯೋಗೀಶ್ ಕೇಳೋರು. ಸೊ ಇಟ್ಸ್ ವೆರಿ ವೆರಿ ಅಪ್ಸೆಟಿಂಗ್, ವೆರಿ ಸ್ಯಾಡ್. ಅದೇ ವೆರಿ ಅನ್ಫಾರ್ಚುನೇಟ್, ನಿಜ ಆಗ್ತಾ ಇಲ್ಲ. ವೆರಿ ವೆರಿ ಅನ್ಫಾರ್ಚುನೇಟ್. ನಿಜ ಪ್ರೇಮಣಿ ಅವರೇ, ಥ್ಯಾಂಕ್ ಯು ನಮ್ಮ ಜೊತೆ ಮಾತನಾಡಿದ್ರಿ. ನಿಜಕ್ಕೂ ವೆರಿ ಅನ್ಫಾರ್ಚುನೇಟ್ ಇದು, ದುರದೃಷ್ಟಕರ. ಇವತ್ತು ನಟ ದ್ವಾರಕೀಶ್ ಅವರನ್ನು ನಾವು ಕಳ್ಕೊಂಡಿದ್ದೀವಿ.